ಶಿವಕುಮಾರ್ ಅವರು ಏನು ಭರವಸೆ ಕೊಟ್ಟಿದ್ದಾರೆ ನಿಮಗೆ? ಏನು ಹೇಳಿದ್ರು? ನಾವು ನಿಮ್ಮಿಂದ ಹಿಡಿತೀವಿ, ನಿಮಗೆ ಅನ್ಯಾಯ ಮಾಡೋದಿಲ್ಲ, ನಿಮ್ಮ ಕೈ ನಾವು ಹಿಡಿತೀವಿ ಅಂತ ಹೇಳಿದಾರೆ ಸರ್. ಅದನ್ನ ನಾವು ನಂಬಿಕೆ ಇಟ್ಕೊಂಡು ಹಂಗೆ ಇರ್ತೀವಿ ಸರ್. ಏನು ಮಾತಾಡಿಲ್ಲ ಸರ್. ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ಮ ಬೆನ್ನಿಂದ ನಾವು ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಏನು ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನೂ ನಮಗೆ ಏನು ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವು ಏನು ಮಾತಾಡಿಲ್ಲ. ನಿಮ್ಮ ಕೈ ನಾವು ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲಸ ಎಲ್ಲಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಈಗ ಇನ್ನೊಂದು ವಿಷಯ ಹರಿದಾಡ್ತಾ ಇದೆ, ಮರಣೋತ್ತರದಲ್ಲಿ ಸ್ವಲ್ಪ 2 ಟೈಮ್ ಮರಣೋತ್ತರ ಚೆಕ್ ಮಾಡಿದ್ರು ಅಂತ ಹೇಳಿದ್ರು. ನಿಮಗೆ ಏನಾದ್ರು ಬಗ್ಗೆ ಗೊತ್ತಾಯ್ತಾ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಮಗೆ ನಮ್ ದುಃಖದಲ್ಲಿ ನಾವ್ ಇದ್ವಿ, ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗಿಲ್ಲ. ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ಕೊತೀರಿ? ನಮಗೆ ದುಡಿಯೋ ತಮ್ಮನೇ ಹೋಗ್ಬಿಟ್ಟಾನ ಸರ್. ಆರ್ಥಿಕ ಸಹಾಯ ಮಾಡ್ತು ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಮಿನಿಸ್ಟರ್ ಬಂದಾಗ ಕೂಡ ಆರ್ಥಿಕ ಸಹಾಯ ಮಾಡಿದ್ರು. ಏನು ಹೇಳಿಲ್ಲ ಸರ್. ಏನು ಹೇಳಿಲ್ಲ. ಪಕ್ಷ ನಿಮ್ಮ ಜೊತೆಗೆ ಇರುತ್ತೆ ಅಂತ ನಾವು ನಿಮ್ಮನ್ನ ಕೈ ಹಿಡಿತೀವಿ, ಬಿಡೋದಿಲ್ಲ ಅಂತ ಹೇಳ್ಯಾರ ಸರ್ ಅಷ್ಟೇ. ಶಿವಕುಮಾರ್ ಅವರು ಏನು ಭರವಸೆ ಕೊಟ್ಟಿದ್ದಾರೆ ನಿಮಗೆ? ಏನು ಹೇಳಿದ್ರು? ನಾವು ನಿಮ್ಮಿಂದ ಹಿಡಿತೀವಿ, ನಿಮಗೆ ಅನ್ಯಾಯ ಮಾಡೋದಿಲ್ಲ, ನಿಮ್ಮ ಕೈ ನಾವು ಹಿಡಿತೀವಿ ಅಂತ ಹೇಳಿದಾರೆ ಸರ್. ಅದನ್ನ ನಾವು ನಂಬಿಕೆ ಇಟ್ಕೊಂಡು ಹಂಗೆ ಇರ್ತೀವಿ ಸರ್. ಏನು ಮಾತಾಡಿಲ್ಲ ಸರ್. ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ಮ ಬೆನ್ನಿಂದ ನಾವು ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಏನು ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನೂ ನಮಗೆ ಏನು ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವು ಏನು ಮಾತಾಡಿಲ್ಲ. ನಿಮ್ಮ ಕೈ ನಾವು ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲಸ ಎಲ್ಲಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಈಗ ಇನ್ನೊಂದು ವಿಷಯ ಹರಿದಾಡ್ತಾ ಇದೆ, ಮರಣೋತ್ತರದಲ್ಲಿ ಸ್ವಲ್ಪ 2 ಟೈಮ್ ಮರಣೋತ್ತರ ಚೆಕ್ ಮಾಡಿದ್ರು ಅಂತ ಹೇಳಿದ್ರು. ನಿಮಗೆ ಏನಾದ್ರು ಬಗ್ಗೆ ಗೊತ್ತಾಯ್ತಾ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಮಗೆ ನಮ್ ದುಃಖದಲ್ಲಿ ನಾವ್ ಇದ್ವಿ, ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗಿಲ್ಲ. ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ಕೊತೀರಿ? ನಮಗೆ ದುಡಿಯೋ ತಮ್ಮನೇ ಹೋಗ್ಬಿಟ್ಟಾನ ಸರ್. ಆರ್ಥಿಕ ಸಹಾಯ ಮಾಡ್ತು ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಮಿನಿಸ್ಟರ್ ಬಂದಾಗ ಕೂಡ ಆರ್ಥಿಕ ಸಹಾಯ ಮಾಡಿದ್ರು. ಏನು ಹೇಳಿಲ್ಲ ಸರ್. ಏನು ಹೇಳಿಲ್ಲ. ಪಕ್ಷ ನಿಮ್ಮ ಜೊತೆಗೆ ಇರುತ್ತೆ ಅಂತ ನಾವು ನಿಮ್ಮನ್ನ ಕೈ ಹಿಡಿತೀವಿ, ಬಿಡೋದಿಲ್ಲ ಅಂತ ಹೇಳ್ಯಾರ ಸರ್ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.